ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತಿನ ಒಂದು ಒಳ್ಳೆ ರೆಸಿಪಿ ಅಂದರೆ ಆಲೂಗಡ್ಡೆ ಚಿಪ್ಸ್. ಹಾಗಾದರೆ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಹಾಗಾದರೆ ಆಲೂಗಡ್ಡೆ ಚಿಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಒಂದು 6 ಆಲೂಗಡ್ಡೆನ ಸಿಪ್ಪೆ ಸಮೇತ ತೆಗೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ನೀರು ಕಲಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನ್ ಅಷ್ಟೇ. ಅದಾದ ನಂತರ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ನಾವು ಆಲೂಗಡ್ಡೆನ ಒಂದೊಂದೇ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಹೋಗೋಣ. ನೋಡಿ, ಆಲೂಗಡ್ಡೆ ಕುಯ್ದು ಬಾಣಲಿಗೆ ಹಾಕ್ಕೊಂಡಿದ್ದೀವಿ. ಈಗ 1-2-3 ನಿಮಿಷ ಕಾಲ ಇದನ್ನು ಡೀಪಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಕ್ರಿಸ್ಪಿ ಥರ ಆಗೋ ಥರ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಫ್ರೈ ಆಗಿದೆ ಅಂತ ಗೊತ್ತಾದಾಗ ನಾವು ಇದನ್ನು ಉಲ್ಟಾ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಉಪ್ಪಿನ ನೀರನ್ನ ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ಆಲೂಗಡ್ಡೆ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಬ್ರೌನ್ ಕಲರ್ ಆಗೋ ತನಕ ನಾವು ಈ ರೀತಿ ಆಲೂಗಡ್ಡೆನ ಫ್ರೈ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಹಾಕಿಟ್ಕೊಂಡ್ಬಿಡೋಣ. ಇವಾಗ ಸೆಕೆಂಡ್ ರೌಂಡು ಇದೇ ರೀತಿ ಆಲೂಗಡ್ಡೆನ ಕುಯ್ದಿರೋಂಥ ಆಲೂಗಡ್ಡೆನ ನಾವು ಎಣ್ಣೆನಲ್ಲಿ ಹಾಕ್ಕೊಂಡು ಕರಿಬೇಕಾಗುತ್ತೆ. ನೋಡಿ, ಆಲೂಗಡ್ಡೆ ನಾನು ಒಂದೊಂದೇ ತುರಿದು ಅಥವಾ ಕಟ್ ಮಾಡಿಕೊಂಡು ಬಾಣಲಿಗೆ ಹಾಕ್ಕೊಂಡಿರೋವಂಥದ್ದು. ಇದು ನೀಟಾಗಿ ಫ್ರೈ ಆಗಿ ಲೈಟ್ ಬ್ರೌನ್ ಕಲರ್ ಬಂದಿದೆ. ನೋಡಿ, ಫ್ರೈ ಆಗಿದೆ, ನೀಟಾಗಿ ಚಿಪ್ಸ್ ಆಗಿದೆ. ಇವಾಗ ಇದನ್ನ ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಡೋಣ. 1-5 ನಿಮಿಷ ಇದು ತಣ್ಣಕ್ಕಾಗಕ್ಕೆ ಬಿಡಬೇಕು ವೀಕ್ಷಕರೇ. ಆಲೂಗಡ್ಡೆ ಚಿಪ್ಸ್ ಆಗಿದೆ ನೋಡಿ. ಈ ರೀತಿಯಲ್ಲಿ ನಾವು ಆಲೂಗಡ್ಡೆ ಚಿಪ್ಸ್ನ ಮಾಡಿಕೊಂಡು ಒಂದು ಬೌಲಲ್ಲಿ ಅಥವಾ ತಟ್ಟೆನಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಡೋಣ. ಎಷ್ಟು ಈಸಿ, ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದಲ್ವಾ ಈ ರೆಸಿಪಿ ನಾವು. ಬನ್ನಿ, ಇವಾಗ ನಾವು 3rd ರೌಂಡ್ ಮಾಡ್ಕೊಂಡ್ಬಿಡೋಣ. ನೋಡಿ, ಒಂದೊಂದೇ ಆಲೂಗಡ್ಡೆನಲ್ಲಿ ನಾನು ತುರಿದು ಹಾಕ್ತಾ ಇದ್ದೀನಿ. ನೋಡಿ, ಆಲೂಗಡ್ಡೆನ ಇದರಲ್ಲಿ ಈಸಿಯಾಗಿ ಬರುತ್ತೆ ರೌಂಡ್ ಶೇಪು, ಹಾಗಾಗಿ ನಾನು ಇದರಲ್ಲೇ ಮಾಡ್ಕೋತಾ ಇದ್ದೀನಿ. ಇದಿಲ್ದಲೇ ಇರೋರು ಚಾಕುನಲ್ಲೇ ಕಟ್ ಮಾಡ್ಕೋಬೋದು, ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ, ಆಲೂಗಡ್ಡೆ ಚಿಪ್ಸ್ ರೆಡಿಯಾಗಿದೆ. ನೋಡಿ, ಬಿಸಿ ಆಗಿರೋ ಕ್ರಿಸ್ಪಿ ಆಗಿರುವಂತಹ ಆಲೂಗಡ್ಡೆ ಚಿಪ್ಸ್ ಈಗ ರೆಡಿಯಾಗಿದೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ, ಇನ್ನೂ ಮಾಡೋ ಅಂಥದ್ದು ಇದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಚಿಟಿಕೆಯಷ್ಟು ಕರಿಮೆಣಸು ಪೌಡರ್, ಕರಿಮೆಣಸಿನ ಪೌಡರ್, ಖಾರದ ಪುಡಿ, ಗರಂ ಮಸಾಲ ಪೌಡರ್ನ ಒಂದು ಅರ್ಧ ಸ್ಪೂನಷ್ಟು ಹಾಕೊಳ್ಳಿ ಟೇಸ್ಟಿಗೆ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ವೀಕ್ಷಕರೇ. ನಾವೆಲ್ಲೋ ಆಚೆ ಹೋಗ್ಬೇಕಿತ್ತು, ಹಾಗಾಗಿ ಬೇಗ ರೆಡಿ ಮಾಡಿಕೊಂಡೆ. ಈ ರೀತಿ ಆಲೂಗಡ್ಡೆ ಚಿಪ್ಸ್ನ ಮಾಡಿ ನೋಡಿ ವೀಕ್ಷಕರೇ, ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೇಮ್ ಅಂಗಡಿನಲ್ಲಿ ಮಾಡ್ದಂಗೆ ಇರುತ್ತೆ. ತುಂಬಾನೇ ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಧನ್ಯವಾದಗಳು.